ವಯಸ್ಸು 78 ಆದ್ರೆ ಹುಮ್ಮಸ್ಸು ಮಾತ್ರ 28ರ ಹರೆಯದವರನ್ನು ನಾಚಿಸುವಂಥದ್ದು. ಅಂದುಕೊಂಡಿದ್ದನ್ನ ಸಾಧಿಸಿ ತೋರಿಸುವ ಛಲತಂಕಮಲ್ಲ, ಸವಾಲುಗಳನ್ನ ಬೆನ್ನತ್ತಿ ಎದುರಿಸೋ ಸಾಹಸಿ. ಅರೆ ಯಾರೀತ ಅನ್ನೋ ಪ್ರಶ್ನೆಗೆ ಸಿಗೋ ಉತ್ತರ ಇವರೊಬ್ಬ ಸಕಲ ಕಲಾ ವಲ್ಲಭ ಚಿಕ್ಕಮಗಳೂರಿನ ತಾತ. ಎಕ್ಸಾಕ್ಟ್ಲಿ, ಈಗಿನ ಬಹಳಷ್ಟು ಜನರ ಲೈಫ್ ಸ್ಟೈಲೇ ಇಷ್ಟು. 18ಕ್ಕೆ ಲವ್, 20ಕ್ಕೆ ಬ್ರೇಕಪ್, ಮತ್ತೆರಡು ವರ್ಷದಲ್ಲಿ ಮ್ಯಾರೇಜು, 30ಕ್ಕೆ ಮಕ್ಕಳು. ಹಾಗೋ ಹೀಗೋ ಕಾರು ಬಂಗ್ಲೆ ಅಂತ ಚೂರುಪಾರು ಆಸ್ತಿ ಮಾಡ್ಕೊಂಡು 40 ವರ್ಷಕ್ಕೆ ಲೈಫು ಇಷ್ಟೇನೆ ಅಂತ ಜೀವನದಲ್ಲಿ ಜಿಗುಪ್ಸೆ ತಂದ್ಕೊಂಡ್ಬಿಡ್ತಾರೆ. ಈ ಫಾಸ್ಟ್ ಮೂವಿಂಗ್ ಭೂಮಿ ಮೇಲೆ ಕೆಲಸದ ಒತ್ತಡವನ್ನೇ ಸಹಿಸೋದು ಕಷ್ಟ. ಆದ್ರೆ ಇಲ್ಲೊಬ್ಬರು ಘಾಟಿ ವೃದ್ಧರಿದ್ದಾರೆ. ವಯಸ್ಸು 72-73 ಆಗಿದ್ರು ಇವರ ಉತ್ಸಾಹ ಮಾತ್ರ ಇನ್ನೂ 20ರ ಹರೆಯದ್ದು. ಈ ಆಸಾಮಿ ಸುಲಭದ ಮುದ್ಕ ಏನಲ್ಲ, ಒಂಥರ ಸಕಲ ಕಲಾ ವಲ್ಲಭ. ತಲೆ ಮೇಲೆ ಮುಖದಲ್ಲಿ ಬಿಳಿಗಡ್ಡ, ಹಳೆಯ ಸೈಕಲ್ ಏರಿ ಹೊರಟ್ರೆ ಯಾವ ಹೀರೋಗೂ ಕಡಿಮೆ ಇಲ್ಲ ಈ ಓಲ್ಡ್ ಮ್ಯಾನ್. ಇಳಿ ವಯಸ್ಸಿನಲ್ಲೂ ಚಿರ ಯುವಕನಂತಿರುವ ಇವರು ಊರಿಗೆ ಉಪಕಾರಿ. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಎಲ್ಲಾ ರೀತಿಯ ಕ್ರಿಯಾಶೀಲ ಕೆಲಸಗಳಲ್ಲೂ ಕೈಯಾಡಿಸಿದ್ದಾರೆ ಈ ಸೂಪರ್ ಮ್ಯಾನ್. ಚಿಕ್ಕಮಗಳೂರಿನ ಅರವಿಂದ ನಗರದ ನಿವಾಸಿ ಅಡ್ವೊಕೇಟ್ ಸೀತಾರಾಮ್ ಎಂಬಿಬಿಎಸ್. ಅರೆ ಇದೇನಿದು, ಎಂಬಿಬಿಎಸ್ ಓದಿ ಅಡ್ವೊಕೇಟ್ ಆಗೋದು ಹೇಗೆ ಅಂತ ಅನ್ಕೋತಿದ್ದೀರಾ? ವೈಟ್ ಕೋಟ್ ಹಾಕೊಂಡ್ರೆ ಡಾಕ್ಟರ್, ಬ್ಲಾಕ್ ಕೋಟ್ ನಲ್ಲಿದ್ರೆ ಲಾಯರ್, ಬಿಡುವು ಸಿಕ್ಕಿದ್ರೆ ಮನೆ ನಿರ್ಮಿಸೋ ಎಂಜಿನಿಯರ್, ಹಾಗೆ ಪರಿಸರ ಪ್ರಿಯ, ಪ್ರಾಣಿ ಪ್ರಿಯ, ಹೀಗೆ ನಾನಾ ಅವತಾರ ಇವರದ್ದು. ಅನುಭವವೇ ಐಶ್ವರ್ಯ ಅನ್ನೋ ಸೀತಾರಾಮ್ ಸಾಹೇಬ್ರು ಇದನ್ನೆಲ್ಲ ಮಾಡ್ತಿರೋದು ಶೋಕಿಗಾಗಿ ಅಲ್ಲ, ಟೈಮ್ ಪಾಸ್ಗಂತೂ ಅಲ್ವೇ ಅಲ್ಲ. ಈ ಎಲ್ಲಾ ಕ್ಷೇತ್ರಗಳ ಆಯ್ಕೆ ಹಿಂದೆ ಒಂದು ಭಾವನಾತ್ಮಕ ನಂಟಿದೆ. ಸೀತಾರಾಮ್ಗೆ ಚಿಕ್ಕ ವಯಸ್ಸಿನಿಂದ ಓದೋದ್ರಲ್ಲಿ ಆಸಕ್ತಿ. ಅದು ಮುಂದೊಂದು ದಿನ ಹವ್ಯಾಸವಾಗಿ ಬದಲಾಗಿ ಅವರನ್ನ ಮೆಡಿಕಲ್ ಆಫೀಸರ್ ಆಗುವುದಕ್ಕೆ ಪ್ರೇರೇಪಿಸಿತು. 1976ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ LLP ಪದವಿ ಪಡೆದ ಸೀತಾರಾಮ್ ಚಿಕ್ಕಮಗಳೂರು ಆಸ್ಪತ್ರೆಗೆ ಮೆಡಿಕಲ್ ಆಫೀಸರ್ ಆಗಿ ನೇಮಕಗೊಂಡರು. 24 ಗಂಟೆ ಕೂಡ ಪ್ರಾಮಾಣಿಕ ಸೇವೆ ಸಲ್ಲಿಸಿ ಬಡವರಿಗೆ ದನಿಯಾದ್ರು. ಇವರ ಸಾಧನೆ ಇಷ್ಟಕ್ಕೆ ಸೀಮಿತವಾಗಲಿಲ್ಲ. ಛಲ ತೊಟ್ಟ ಸೀತಾರಾಮ್ ಆಮೇಲೆ ಪಡೆದದ್ದು ವೈದ್ಯಕೀಯ ಪದವಿ. ಕೇವಲ 1500 ರೂಪಾಯಿಗೆ MBBS ಸೀಟ್ ಗಿಟ್ಟಿಸಿದ ಈ ಉತ್ಸಾಹಿ ಕೊನೆಗೂ ಸ್ಟೆಥೋಸ್ಕೋಪ್ ಹೆಗ್ಲ ಮೇಲೆ ಹಾಕಿಕೊಂಡ್ಬಿಟ್ಟ ಮೇಧಾವಿ. ಮನೆಯಲ್ಲಿನ ಚಿಕ್ಕ ಕೋಣೆಯನ್ನೇ ಕ್ಲಿನಿಕ್ ಆಗಿ ಬದಲಿಸಿದ ಡಾಕ್ಟರ್ ಸೀತಾರಾಮ್ ಬಡ ರೋಗಿಗಳಿಗೆ ಉಚಿತವಾಗಿ ಔಷಧಿ ಕೊಡ್ತಾರೆ. ಅಷ್ಟೇ ಅಲ್ಲ, ಕ್ಲಿನಿಕ್ಗೆ ಬರೋದಕ್ಕೆ ಆಗದ ರೋಗಿಗಳ ಮನೆಗೆ ಸ್ವಂತ ಖರ್ಚಿನಲ್ಲೇ ಹೋಗಿ ಫ್ರೀ ಸರ್ವಿಸ್ ಕೊಡ್ತಾರೆ. ಡಾಕ್ಟರ್ ಆಗಿದ್ರು, ಗೌರ್ಮೆಂಟ್ ಆಸ್ಪತ್ರೆ ಡಾಕ್ಟರ್ ಆಗಿದ್ರು. ಇವಾಗ ಮನೇಲೆ ಮಾಡ್ತಾ ಇದ್ದಾರೆ, ಫ್ರೀ ಆಗಿ ಮಾಡ್ತಾರೆ, ಚೆನ್ನಾಗಿ ನೋಡ್ತಾರೆ, ತುಂಬಾ ಜನನು ಬರ್ತಾರೆ ಇಲ್ಲಿಗೆ. ವೈದ್ಯರಾಗೇನು ಜನಮನ ಗೆದ್ದ ಡಾಕ್ಟರ್ ಸೀತಾರಾಮ್ ವಕೀಲರಾದ ಕಥೆನೂ ತುಂಬಾ ರೋಚಕವಾಗಿದೆ. ತಮ್ಮ ಮನೆ ಸುತ್ತದ ಜಾಗವನ್ನ ನೆರೆಯವರು ಒತ್ತುವರಿ ಮಾಡಿಕೊಂಡು ಕಿರಿಕ್ ಶುರು ಮಾಡಿದಾಗ ಧೃತಿಗೆಡದೆ ಅದನ್ನ ದಿಟ್ಟವಾಗಿ ಎದುರಿಸೋದಕ್ಕೆ ತಾವೇ ನ್ಯಾಯವಾದಿ ಆಗೋ ಹಠ ತೊಟ್ರು. ಬೆಳಗ್ಗೆ ವೈದ್ಯನಾಗಿ ಕೆಲಸ,
ರಾತ್ರಿ ವೇಳೆ ಹಾಸನದ ಶ್ರೀ ಕೃಷ್ಣಲಾ ಕಾಲೇಜಿನಲ್ಲಿ LLB ವಿದ್ಯಾಭ್ಯಾಸ. ಹೀಗೆ 2005ರಲ್ಲಿ LLB ಪದವಿ ಪಡೆದು ಈಗ ಎಲ್ಲಾ ತರಹದ ಪ್ರಕರಣಗಳನ್ನ ಇವರೇ ನಿಭಾಯಿಸ್ತಾರೆ. ಅಲ್ಲದೆ ಈಗಲೂ ವಕೀಲಿ ವೃತ್ತಿ ಸಂಬಂಧಿಸಿದ ಕಾಗದ ಪತ್ರಗಳ ಟೈಪಿಂಗ್ ಅನ್ನ ಇವರೇ ಮಾಡೋದು ವಿಶೇಷನೇ ಸರಿ. ಇದು ಸೀತಾರಾಮ್ರ ಪ್ರೊಫೆಷನಲ್ ಬದುಕಾದ್ರೆ ಇವರ ಪರ್ಸನಲ್ ಲೈಫ್ ಕೂಡ ಇಷ್ಟೇ ಇಂಟ್ರೆಸ್ಟಿಂಗ್. ಆ ಕಲರ್ಫುಲ್ ಲೈಫ್ ನ ಎಲ್ಲಾ ಬಣ್ಣಗಳನ್ನ ತೋರಿಸ್ತೀವಿ ಚಿಕ್ಕ ಬ್ರೇಕ್ ನ ಬಳಿಕ. ಹದೆ ತಪ್ಪಿದೆ ಹೃದಯ ಬಡಿತ, ನಿಧಾನವಾಗಿದೆ ನಾಡಿ ಮಿಡಿತ. ಕನ್ನಮ್ಮನ ಹೃದಯದಲ್ಲಿ ಆಗಿದೆ ರಂಧ್ರ, ಜೋಪಾನ ಇರಲಿ ಚಿನ್ನರ ಹಾಡ್ ಭದ್ರ. ನಿಗಾ ಇರಲಿ ಮಕ್ಕಳ ಬೆಳವಣಿಗೆಯಲ್ಲಿ, ನಗು ಮೂಡಲಿ ಪುಟಾಣಿ ಬದುಕಲಿ. ಸೂಕ್ತ ಚಿಕಿತ್ಸೆ ಕೊಡಿಸಿದರೆ ಇಲ್ಲ ಚಿಂತೆ, ದೇಹದ ತೊಂದರೆ ಬಗ್ಗೆ ಇರಲಿ ಜಾಗ್ರತೆ. ಕಂದನ ಹೃದಯ ಇಂದು ಬೆಳಗ್ಗೆ 10:15ಕ್ಕೆ. ವಿಷ್ಣುವರ್ಧನ ಟೈಟಲ್ ಸೃಷ್ಟಿಸಿತ್ತು ಹಂಗಾಮ. ಬಂದೇ ಬಿಡ್ತು ನೆಚ್ಚಿನ ಗೆಳೆಯನ ಹೆಸರಿನ ಸಿನಿಮಾ. ವಾರ್ಗೀಶ್ ಕಲ್ಪನೆಯಲ್ಲಿ ವಿಷ್ಣುವರ್ಧನ, ತೆರೆಯ ಮೇಲೆ ಶೀಘ್ರದಲ್ಲೇ ಅನಾವರಣ. ಇದು ವಿಷ್ಣುವರ್ಧನನ ಖಾಸ್ ದರ್ಬಾರ್. ಶುರುವಾಗಲಿದ್ಯಾ ಸುದೀಪ್ ಕಾರ್ಬಾರ್? ಮೋಡಿ ಮಾಡಲು ಬಂದ ಬೊಮ್ಮಾಲಿ ಸೋನು. ಹುಷಾರಾಗಿರಿ, ಪ್ರಿಯಾಮಣಿ ಇಲ್ಲಿ ವಿಲ್ಲನು. ವಿಷ್ಣುವರ್ಧನ ವೀಕ್ಷಿಸಿ ಗಾಂಧಿ ಕ್ಲಾಸ್ನಲ್ಲಿ ಇಂದು ರಾತ್ರಿ 8 ಗಂಟೆಗೆ. ಸೀತಾರಾಮ್ರದ್ದು ಪ್ರೀತಿಯ ಪತ್ನಿ, 4 ಮಕ್ಕಳ ತುಂಬು ಕುಟುಂಬ. ಈ ಬಹುಮುಖ ಪ್ರತಿಭೆ ಬಹಳ ವಿಶೇಷ ಅಭಿರುಚಿಗಳನ್ನ ಹೊಂದಿದ್ದಾರೆ. ಈ ಆಲ್ರೌಂಡರ್ ಅಜ್ಜನಿಗೆ ಪ್ರಾಣಿ ಪಕ್ಷಿಗಳಂದ್ರೆ ಎಲ್ಲಿಲ್ಲದ ಪ್ರೀತಿ. ಸಾಕಷ್ಟು ಸ್ಥಿತಿವಂತರಾಗಿದ್ರು ಸೈಕಲ್ ಸವಾರಿನೇ ಇವರಿಗೆ ಅಚ್ಚುಮೆಚ್ಚು. ಸರಳ ಮತ್ತು ಶಿಸ್ತಿನ ನಡೆಸೋ ಡಾಕ್ಟರ್ ಸೀತಾರಾಮ್ಗೆ ಮಡದಿ ಅಂದ್ರೆ ಬಹಳ ಅಚ್ಚುಮೆಚ್ಚು. ಇವರು ಕೊಡೋ ಕಾಫಿ ಹೀರುತ್ತಾ ನ್ಯೂಸ್ ಪೇಪರ್, ಬ್ರೇಕ್ಫಾಸ್ಟ್ ಜೊತೆಲಿ ಟಿವಿ ನೋಡ್ತಾ ಶುರುವಾಗುತ್ತೆ ಸೀತಾರಾಮ್ರ ದಿನಚರಿ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಟಿವಿಯಲ್ಲಿ ನೋಡಿದ ಪ್ರಮುಖ ವಿಚಾರಗಳನ್ನ ಇವರು ಮಿಸ್ ಮಾಡದೆ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳೋದು. ಇಷ್ಟೆಲ್ಲ ವಿಶೇಷತೆಗಳನ್ನ ಹೊಂದಿರೋ ಸೀತಾರಾಮ್ರಿಗೆ ಸಿಟ್ಟು ಜಾಸ್ತಿ. ಆದ್ರೆ ಯಾವುದೇ ಕೆಲಸ ಹಿಡಿದ್ರೂ ಶ್ರಮವಹಿಸಿ ಪೂರ್ಣಗೊಳಿಸೋ ಕಷ್ಟಜೀವಿ. ಹಗಲು ರಾತ್ರಿ ಎನ್ನದೆ ಓದೋ ಅಭ್ಯಾಸ ರೂಢಿಸಿಕೊಂಡಿರುವ ಈ ನ್ಯಾಯವಾದಿ ಮನೆಯಲ್ಲಿ ಲೈಬ್ರರಿನೂ ಇದೆ. ರಾಮಾಯಣ, ಖುರಾನ್, ಬೈಬಲ್ ಹೀಗೆ ಎಲ್ಲ ಧಾರ್ಮಿಕ ಗ್ರಂಥಗಳನ್ನ ಅಧ್ಯಯನ ಮಾಡ್ತಾರೆ. ಈ ಸರ್ವಧರ್ಮ ಪಾಲಕನದ್ದು ಯಾರನ್ನು ದ್ವೇಷಿಸಬಾರದು ಅನ್ನೋ ಪ್ರಿನ್ಸಿಪಲ್. ಶಾಂತಿ ನೆಮ್ಮದಿ ಇಲ್ಲದೆ ಇದ್ರೆ ನಮ್ಮ ಅಭಿವೃದ್ಧಿ ಆಗೋದೇ ಇಲ್ಲ. ಶಾಂತಿ ಬೇಕೇ ಬೇಕು. ಇಸ್ಲಾಂ ಧರ್ಮನೂ ಅದೇನು ಹೇಳೋದು,
ಬುದ್ಧ ಧರ್ಮನೂ ಅದೇ ಹೇಳೋದು, ಎಲ್ಲ ಧರ್ಮಗಳು ಅದೇ ಹೇಳೋದು. ಎಲ್ಲ ಧರ್ಮಗಳು ಪುಸ್ತಕಗಳು ಓದಿದ್ದೀನಿ ನಾನು. ಆಯ್ತಾ, ಕುರಾನು, ಭಗವದ್ಗೀತಾ, ರಾಮಾಯಣ, ಬೈಬಲ್ ಅದನ್ನ ಎಲ್ಲ ಓದಿದ್ದೀನಿ. ಎಲ್ಲ ಹೇಳೋದು ಒಂದೇ ಒಂದು, ಏನು, ಬೇರೆಯವರನ್ನ ದ್ವೇಷಿಸಬೇಡ. ಅತಿ ಉಲ್ಲಾಸದಿಂದ ಜೀವನ ಸಾಗಿಸ್ತಿರೋ ಸೀತಾರಾಮ್ಗೆ ಪ್ರಾಣಿಗಳಂದ್ರೆ ಪಂಚಪ್ರಾಣ. 3 ಮುದ್ದು ನಾಯಿಗಳು ಹಾಗೂ ಲವ್ ಬರ್ಡ್ ಸಾಕಿರುವ ಈ ಆನಿಮಲ್ ಲವರ್ ಮನೆ ಅಂಗಳದಲ್ಲಿ ಹಕ್ಕಿಗಳ ಚಿಲಿಪಿಲಿ, ಶ್ವಾನಗಳ ಶೋ ನೋಡ್ತಾ ಒತ್ತಡ, ಚಿಂತೆಗಳನ್ನ ಮರೀತಾರೆ. ಇವುಗಳನ್ನ ಮಕ್ಕಳಷ್ಟೇ ಪ್ರೀತಿಯಿಂದ ಸಾಕಿದ್ದಾರೆ. ಇವರು ಪ್ರಾಣಿ ಪ್ರಿಯ ಅಷ್ಟೇ ಅಲ್ಲ, ಪರಿಸರ ಪ್ರೇಮಿ ಕೂಡ. ಹಸಿರೇ ಉಸಿರು ಅಂತ ಬದುಕ್ತಿರೋ ಡಾಕ್ಟರ್ ಅಜ್ಜ ಮನೆ ಅಂಗಳದಲ್ಲಿ ಚಿಕ್ಕ ಕೈತೋಟ ಮಾಡಿದ್ದಾರೆ. ಇದರಲ್ಲಿ ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ಅಲಂಕಾರಿಕ ಗಿಡಗಳನ್ನ ಬೆಳೆಸಿದ್ದಾರೆ. ಬೆಳಗ್ಗೆದ್ದಾಕ್ಷಣ ಈ ಗಿಡಗಳಿಗೆ ನೀರೆರೆದು ಆರೈಕೆ ಮಾಡ್ತಾರೆ. ಇನ್ನು ಮನೆ ಕಟ್ಟಬೇಕು ಅಂದ್ರೆ ಅಲ್ಲೂ ಸೀತಾರಾಮ್ ಬೇಕಾಗ್ತಾರೆ. ಯಾಕೆ ಅಂದ್ರೆ ಸೀತಾರಾಮ್ ಮನೆ ಕಟ್ಸೋದ್ರಲ್ಲೂ ಸೈ. ಹೌದು, ಎಂಜಿನಿಯರ್ಗಳೇ ಹುಬ್ಬೇರಿಸೋ ಮಟ್ಟಕ್ಕೆ ಮನೆ ಪ್ಲಾನಿಂಗ್ ಮಾಡ್ತಾರೆ ಮಿಸ್ಟರ್ ಸೀತಾರಾಮ್. ವೈದ್ಯ, ವಕೀಲಗಿರಿಯಿಂದ ಫ್ರೀ ಆಗಿದ್ದಾಗ ಇವರು ಎಂಜಿನಿಯರ್ ಕಮ್ ಕಾಂಟ್ರಾಕ್ಟರ್. ಇಷ್ಟೆಲ್ಲ ವೆರೈಟಿ ಕೆಲಸ ಮಾಡೋ ಇವರು ಒಂಥರ ಆಲ್ರೌಂಡರ್. ಎಷ್ಟೇ ಸಂಪತ್ತಿದ್ರೂ ಸಿಂಪಲ್ ಲೈಫ್ ನಡೆಸೋ ಸೀತಾರಾಮ್ 1960ರ ದಶಕದಲ್ಲಿಯೇ ಚಿಕ್ಕಮಗಳೂರಿಗೆ ಅಂಬಾಸಿಡರ್ ಕಾರ್ ಹಾಗೂ ಸ್ಕೂಟರ್ ತಂದ ಮೊದಲ ವ್ಯಕ್ತಿ. ಆದ್ರೆ ಪೆಟ್ರೋಲ್ ದರ ಏರಿಕೆಯಿಂದ ಬೇಸತ್ತು ಕಾರು ಬೈಕು ಪಕ್ಕಕ್ಕಿಟ್ಟು ಸುತ್ತಮುತ್ತ ಎಲ್ಲಿಗೆ ಹೋದ್ರೂ ಮುರುಕಲು ಸೈಕಲ್ನಲ್ಲೇ ಸವಾರಿ ಮಾಡ್ತಾರೆ. ಅಷ್ಟೇ ಅಲ್ಲ, ಈ ಕಿಲಾಡಿ ತಾತ ಯಾವುದಕ್ಕೂ ಇರ್ಲಿ ಅಂತ ರೈಫಲ್ ತರಬೇತಿಯನ್ನು ಪಡೆದಿದ್ದಾರೆ. ಈ ಅಜ್ಜನಿಗೆ ಲೈಫ್ ಎಲ್ಲಾ ರೀತಿಯ ಅನುಭವ ಕಲಿಸಿದೆ. ಮೆಡಿಕಲ್ ಆಫೀಸರ್, ಡಾಕ್ಟರ್, ಎಂಜಿನಿಯರ್, ಪ್ರಾಣಿ ಪ್ರಿಯ, ಪರಿಸರ ಪ್ರೇಮಿ, ಟೈಪಿಸ್ಟ್, ರೈಫಲ್ ಹೋಲ್ಡರ್, ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಈ 70ರ ಹರಿಯದ ಮುದುಕ, ಅಲ್ಲಲ್ಲ ಯಂಗ್ ಬಾಯ್ ಸೀತಾರಾಮ್ ಛಾಪು ಮೂಡಿಸಿದ್ದಾರೆ. ಜೀವನೋತ್ಸಾಹದ ಚಿಲುಮೆ ಅಂತಿರೋ ಇವರು ಇಂದಿನ ಪೀಳಿಗೆಗೆ ಒಂಥರ ಮಾದರಿ ಅಲ್ವಾ? ಕಾಫಿನಾಡು ಚಿಕ್ಕಮಗಳೂರಿನ ಛಲಗಾರನ ಚಿಯರ್ಫುಲ್ ಲೈಫ್ ಸ್ಟೈಲು ಇದೆ ಈ ಹೊತ್ತಿನ ಸ್ಪೆಷಲ್ ಲಾಯರ್ ಅಜ್ಜ MBBS. ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ News 24.